ಹಾಯ್ ಫ್ರೆಂಡ್ಸ್, ನಾವಿವತ್ತು ತುಂಬ ಪ್ರಸಿದ್ಧಿ ಹೊಂದಿರುವಂಥ ಸ್ಥಳವಾದ ಕೆರೆ ತಣ್ಣೂರಿಗೆ ಹೊರಡುತ್ತಿದ್ದೇವೆ. ಯಾರೆಲ್ಲ ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಸ್ಥಳವನ್ನು ತಲುಪಲು ಪಾಂಡವಪುರದಿಂದ 8 ಕಿಲೋಮೀಟರ್ ಮತ್ತು ಮೈಸೂರಿನಿಂದ 30 ಕಿಲೋಮೀಟರ್, ಇನ್ನು ಬೆಂಗಳೂರಿನಿಂದ 130 ಕಿಲೋಮೀಟರ್ ಆಗುತ್ತದೆ. ಕೆರೆ ತಣ್ಣೂರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ತೊಂಡನೂರಿನಲ್ಲಿರುವ ಒಂದು ಸುಂದರ ಪ್ರವಾಸಿ ತಾಣವೆಂದೇ ಪ್ರಸಿದ್ಧಿ ಹೊಂದಿರುವ ಕೆರೆ ತಣ್ಣೂರು ಸುಮಾರು 2150 ಎಕರೆಯಷ್ಟು ಜಾಗವನ್ನು ಆಕ್ರಮಿಸಿಕೊಂಡಿದೆ. ಈ ಒಂದು ಕೆರೆಯ ಸುತ್ತಮುತ್ತಲು ಬೆಟ್ಟಗುಡ್ಡಗಳು ಆವರಿಸಿರುವ ಕಾರಣ ಈ ಒಂದು ಕೆರೆಯನ್ನು ನೋಡುವುದೇ ಒಂದು ಆನಂದವಾಗಿರುತ್ತದೆ. ಕೆರೆ ತಣ್ಣೂರು ಸುಮಾರು 1000 ವರ್ಷಗಳ ಹಿಂದೆ ವೈಷ್ಣವ ಸಂತರಾದ ಶ್ರೀ ರಾಮಾನುಜಾಚಾರ್ಯ ಅವರ ಆಶಯದಂತೆ ನಿರ್ಮಾಣಗೊಂಡಿದೆ ಎಂದು ಹೇಳಲಾಗುತ್ತದೆ. ಈ ಒಂದು ಕೆರೆಯ ಆಳವನ್ನು ಯಾರೂ ಸಹ ಪತ್ತೆ ಹಚ್ಚಲಾಗಿಲ್ಲ ಎಂದು ಅಭಿಪ್ರಾಯಪಡಲಾಗಿದೆ. ಈ ಒಂದು ಕೆರೆಯ ಆಳದಲ್ಲಿ ದೇವಾಲಯವಿದೆ ಮತ್ತು ಚಿನ್ನದ ನಿಕ್ಷೇಪವೂ ಕೂಡ ಇದೆ ಎಂದು ಹೇಳಲಾಗುತ್ತದೆ. ಹಾಗೆಯೇ ಟಿಪ್ಪು ಸುಲ್ತಾನ್ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ವಿಶ್ರಾಂತಿ ಪಡೆಯುತ್ತಿದ್ದರಂತೆ. ಬನ್ನಿ, ಇಲ್ಲಿನ ಸ್ಥಳದ ಬಗ್ಗೆ ನಮ್ಮ ಸ್ಥಳೀಯರಿದ್ದಾರೆ, ಅವ್ರ ಬಗ್ಗೆ ಸ್ವಲ್ಪ ವಿಚಾರಿಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ನಿಮ್ಮ ನೇಮು? ಶ್ರೇಯಸ್ ಅಂತ. ಸರ್ ನಿಮ್ಮದು? ಮೋಹನ್ ಅಂತ. ಮೋಹನ್ ಅಂತ. ಸರ್ ಹೇಗೆ ಸರ್ ಇಲ್ಲಿ ಒಂದು ಸ್ಥಳ ಹೇಗೆ ಸರ್ ಇಲ್ಲಿ ಫುಲ್ ಫೇಮಸ್ಸಾ? ಫೇಮಸ್ ಅಂದರೆ ಶೂಟಿಂಗೇ ಫೇಮಸ್ಸು. ಹಾಂ, ಇಲ್ಲಿ. ಹಾಂ, ಹೌದಾ ಸರ್? ಪುರಾತನ ಕಾಲದೆಲ್ಲ ದೇವಸ್ಥಾನಗಳಿದ್ದಾವೆ. ಹಾಂ, ಹಂಗಾಗಿ ಹೆಚ್ಚು ಶೂಟಿಂಗೇ ಫೇಮಸ್ ಸರ್. ಹೌದಾ ಸರ್? ಸರ್ ಇಲ್ಲಿ ಆಲ್ಮೋಸ್ಟ್ ಪ್ರವಾಸಿಗರು ಬರ್ತಾ ಇರ್ತಾರ ಸಾಧಾಕಲ್ಲ ಯಾವಾಗಲೂ? ಬರ್ತಾನೆ ಇರ್ತಾರೆ ಸರ್, ಅದಕ್ಕೇನು ಪ್ರತಿನಿತ್ಯ ಬರ್ತಾ ಇರ್ತಾರೆ. ಹಾಂ ಸರ್. ಮೈಸೂರಿಂದ ಬರ್ತೀನಿ ಅಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಗೆ? ಮೈಸೂರಿಂದ 30 ಆಗ್ಬೋದು ಸರ್. 30. ಪಾಂಡವಪುರ ಒಂದು 25. ಹಾಂ, ಅಲ್ಲಿಂದ ಒಂದು 5. ಸರ್ ಇನ್ನು ಬೆಂಗಳೂರಿಂದ ಬರ್ತೀನಿ ಅಂದ್ರೆ? ಬೆಂಗಳೂರಿಂದ ಒಂದು 110-115 ಆಗುತ್ತೆ ಸರ್. ಬೆಂಗಳೂರಿಂದ ಇಲ್ಲಿಗೆ ಬರ್ತೀನಿ ಅಂದರೆ ಸುಮಾರು ಶೂಟಿಂಗ್ಗಳೆಲ್ಲ ನಡೀತಾ ಇರ್ತಿದ್ದಿಲ್ಲ ಆಗಾಗ? ಹೌದು ಸರ್. ಹಾಂ ಸರ್. ಆಮೇಲೆ ನಿಮ್ಮ ಪುರಾತನ ಕಾಲದ ಪ್ರಸಿದ್ಧವಾದ ಸ್ಥಳ ಯಾವ್ದಿದು? ಇದು ಕೆರೆ ತಣ್ಣೂರು. ಆಗ ಟಿಪ್ಪು ಸುಲ್ತಾನ್ ಅವರೇ ಬಂದು ಇಲ್ಲಿ ಆದಷ್ಟು ಇಲ್ಲಿ ವಿಶ್ರಾಂತಿ ಪಡ್ತಿದ್ರು ಅನ್ನೋ ಈ ಸ್ಥಳಕ್ಕೆ ಬಂದು ವಿಶ್ರಾಂತಿ ಟಿಪ್ಪು ಸುಲ್ತಾನ್ ಇದ್ರು. ಸರ್ ಆಮೇಲೆ ಇಲ್ಲಿ ಏನೋ ರಾಮಾನುಜಾಚಾರ್ಯರು ಇಲ್ಲೇ ಬಂದು ವಿಶ್ರಾಂತಿ ಪಡಿತಿದ್ರು ಅನ್ನೋ ಒಂದು ಇದಿದೆ. ಅಲ್ಲಿ ಮುಂದ್ಗಡೆ ಮೂರ್ತಿ ಇದೆಯಲ್ಲ ಸರ್, ಅಲ್ಲಿ ಎಂಟ್ರನ್ಸ್ ಅಲ್ಲಿ. ಸರ್ ಆಮೇಲೆ ಇನ್ನೊಂದು ವಿಷಯ ಕೇಳ್ಬಿಟ್ಟು, ಇಲ್ಲಿ ನೀರು ಯಾವಾಗಲೂ ಖಾಲಿನೇ ಆಗೋದಿಲ್ಲ ಅಂತಲ್ಲ ಸರ್ ಇಲ್ಲಿ? ಇದು ಯಾವಾಗ್ಲೂ ಖಾಲಿ ಆಗಿರಲ್ದಿರೋ ಇದೇ ಇಲ್ಲ. ಎಲ್ಲ ಪ್ರತಿ ಯಾವ ವರ್ಷದಲ್ಲೂ ಕೂಡ ಬೇಸಿಗೆಗಾಲದಲ್ಲಿ ಇದ್ರು ಬರೀ ನೀರಿನ ಮಟ್ಟ ಕಮ್ಮಿ ಆಗುತ್ತೆ ಹೊರತು ಪೂರ್ತಿ ಯಾವತ್ತೂ ಬರದಾಗಿಲ್ಲ ಸರ್. ಆಮೇಲೆ ಇದರಲ್ಲಿ ಈ ಕೆರೆ ಆಳ ಎಷ್ಟಿದೆ ಅಂತ ಯಾರಿಗಾರು ಕಂಡುಹಿಡಿದಿದ್ದಾರೆ? ಯಾರಾದ್ರೂ? ಇಲ್ಲ ಸರ್, ಇದುವರೆಗೂ ಯಾರು ಕಂಡಿಡಿದಿಲ್ಲ ಅಂತ ಹೇಳ್ತಾರೆ. ಅದೇ ಏನೋ ಒಂದಿಬ್ರು ಕಂಡಿಡಿಯಕ್ ಹೋಗಿದ್ರು, ಏನೋ ಅವರೆಲ್ಲ ಒಂದು ತೊಂದರೆ ಆಯ್ತು ಸರ್. ಆಮೇಲೆ ಏನೋ ಒಂದು ವಿಷಯ ಕೇಳ್ಬಿಟ್ಟು, ಇಲ್ಲಿ ಏನೋ ಆಳಕ್ಕೆ ನೀಡಿಕೆ ಬಂದಂತ ಇವು ಜನರೆಲ್ಲ ಸತ್ತೋಗ್ತಾರಂತಲ್ಲ, ಏನಕ್ಕೆ? ಏನದ್ರದ್ದು ಪವಾಡ ಗೊತ್ತಿಲ್ಲ ಸರ್. ಏನೋ ಕೆರೆ ಒಳಗೆ ದೇವಸ್ಥಾನ ಇದೆ, ನೀರಿನ ಒಳಗಡೆ ದೇವಸ್ಥಾನ ಇದೆ, ಆಳಕ್ಕೆ ನೀಡಕ್ಕೆ ಹೋದ್ರು ಸತ್ತೋಗ್ಬಿಡ್ತಾರೆ. ಹಾಗಾಗಿ ಯಾರು ಈ ಕಂಡಿಡಿಯಕ್ಕೆ ಬಂದಿಲ್ಲ ಇನ್ನು. ಬಂದಿದ್ರು ಈಗ ರೀಸೆಂಟ್ ಆಗಿ ಒಬ್ಬ ಕೆರೆಪಟ್ಟೆ ಅವ್ರು ಬಂದಿದ್ರು. ಅವರು ಏನೋ ತಿರ್ಗಾ ಅವ್ರಿಗೇನೋ ಪ್ರಾಬ್ಲಮ್ ಆಗಿ ನಿಲ್ಲಿಸ್ಬಿಟ್ರು. ರಾಮಾನುಜಾಚಾರ್ಯರು ತೊಂಡನೂರಿನ ಇನ್ನೊಬ್ಬ ಆಚಾರ್ಯರ ಕೋರಿಕೆಯ ಮೇರೆಗೆ ಇಲ್ಲಿಗೆ ಬಂದು ನೆಲೆಸಿದರು ಎಂದು ಹೇಳಲಾಗುತ್ತದೆ. ಒಟ್ಟಿನಲ್ಲಿ ಈ ಒಂದು ಜಾಗವು ಒಂದು ಪ್ರಸಿದ್ಧಿ ಪ್ರವಾಸ ತಾಣವು ಎಂದು ಕರೆಯಲಾಗಿದೆ. ಈ ಒಂದು ಸ್ಥಳದಲ್ಲಿ ಅನೇಕ ಚಲನಚಿತ್ರದ ಚಿತ್ರೀಕರಣವನ್ನು ತೆಗೆಯಲಾಗಿದೆ ಎಂದು ಹೇಳಲಾಗುತ್ತದೆ.
ಈ ಒಂದು ಸ್ಥಳದಲ್ಲಿ ಅನೇಕ ರೀತಿಯ ನಂಬಿಕೆಗಳು ಇರುವುದರಿಂದ ಅನೇಕ ರೀತಿಯ ಹರಕೆಗಳನ್ನು ಕಟ್ಟಿಕೊಂಡು ತೀರಿಸುತ್ತಿರುವುದನ್ನು ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ಯಾರೆಲ್ಲ ಒಂದು ದಿನದ ಪ್ರವಾಸ ಕೈಗೊಂಡು ಕಾಲ ಕಳೆಯಲು ಇಚ್ಛಿಸುತ್ತಿದ್ದೀರಾ ಅವರೆಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡುವುದು ಉತ್ತಮ. ಒಟ್ಟಾರೆಯಾಗಿ ನಿಮ್ಮ ಕುಟುಂಬದೊಡನೆ ಆಗಿರಬಹುದು, ನಿಮ್ಮ ಸ್ನೇಹಿತರೊಡನೆ ಆಗಿರಬಹುದು, ಈ ಒಂದು ಜಾಗದಲ್ಲಿ ಎಲ್ಲರೂ ಕೂಡಿ ಆಟ ಆಡಲು ಒಂದು ಒಳ್ಳೆಯ ಜಾಗ ಎಂದು ಹೇಳಬಹುದು. ಸ್ನೇಹಿತರೆ, ಯಾರೆಲ್ಲ ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲವೆಂದರೆ ಒಂದು ದಿನ ಪ್ರವಾಸಕ್ಕೆ ಎಂದೇ ಭೇಟಿ ಕೊಟ್ಟು ನೋಡಿ. ಈ ಒಂದು ಸ್ಥಳ ತುಂಬ ಅದ್ಭುತವಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಸದಾ ನಿಮ್ಮ ಸಹಕಾರ ನಮ್ಮ ಮೇಲೆ ಇರಲೆಂದು ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ.